ಹಾಯ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಸುಮಾ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ವಿಕ್ಟರ್ಸ್ ಲೈಫ್ ಸೈನ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಪರಿಚಯ ಆಗಿ 1 ವರ್ಷನೇ ಆಯಿತು. ಆದರೆ ಅದನ್ನ ತಗೊಂಡೇ ಯೂಸ್ ಮಾಡಿದೆ, ಬಟ್ ಏನು ಬರಬೇಕಾಗಿತ್ತು ರಿಸಲ್ಟು ಅದು ನಂಗೆ ಬರಲಿಲ್ಲ. ಕಾರಣ ನಾನು ಹೆಂಗೆ ಯೂಸ್ ಮಾಡ್ಬೇಕು ನಂಗೆ ಗೊತ್ತಿರಲಿಲ್ಲ, ಏನು ರಿಸಲ್ಟ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಆದ ನಳಿನಿ ಇವರು ನಾಗರಬಾವಿಲಿ ಇರೋವಂಥ ವಿಝನ್ ಸೆಂಟರ್ಗೆ ಮ್ಯಾರಥಾನ್ ನಡೀತಾ ಇದೆ, ನೀನು ಜಾಯ್ನ್ ಆಗು ಅಂತ ನನ್ಗೆ ಹೇಳಿದ್ರು. ನಾನು ಅದಕ್ಕೆ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಥ್ಯಾಂಕ್ಸ್ ನಾನು ಅನಿತಾ ಮೇಡಮ್ ಕೊಡ್ತೀನಿ. ಯಾಕಂದ್ರೆ ಏನ್ 4 ಪ್ರಾಡಕ್ಟ್ ಇದೆ, ಅದನ್ನ ಯಾವ ತರ ತಗೊಳ್ಬೇಕು, ಸ್ಟೆಂಬಿ ಇರ್ಬೋದು, ಒರಾಕ್ವಿ ಇರ್ಬೋದು, ವಿ ಕೆಫೆ ಇರ್ಬೋದು, ಇದೆ ವಿಲಿನ್, ಇದಿಷ್ಟನ್ನು ಹೆಂಗ್ ತಗೊಳ್ಬೇಕು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸುಮ್ಮನೆ ತಗೊಂಡು ಯೂಸ್ ಮಾಡಿದೆ, ಬಟ್ ಏನ್ ರಿಸಲ್ಟ್ ಬೇಕು ಅದ್ ಬಂದಿರ್ಲಿಲ್ಲ. ಯಾವಾಗ ನಾನು ಮ್ಯಾರಥಾನ್ ಜಾಯ್ನ್ ಆದೆ, ಆ ಫಿಟ್ ಅವರ್ ಇರ್ಬೋದು, ಆಮೇಲೆ ಕನ್ಸ್ಯೂಮ್ ಮಾಡೋ ಪ್ರಾಡಕ್ಟ್ಸ್ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ ಡೈಲಿ ಅವರು ಸೆಷನ್ಸ್ ಅಲ್ಲಿ ಹೇಳ್ತಾ ಇದ್ರು, ಯಾವ ಪ್ರಾಡಕ್ಟ್ ಇಂದ ಏನ್ ರಿಸಲ್ಟ್ ಬರುತ್ತೆ ಅಂತ. ಆ ತರ ನಾನು ಮಾಡ್ತಾ ಹೋದಂಗೆ ನಂದು ಮೆನೋಪಾಸ್ ಪೀರಿಯಡ್ ಏನಿತ್ತು ಅದು ಕರೆಕ್ಟ್ ಆಗಾಯ್ತು. ಮೇಜರ್ ಆಗಿ ನಂಗೆ ರಿಸಲ್ಟ್ ಬಂದಿದ್ದು ನನ್ನ ಶುಗರ್ ಲೆವೆಲ್ಸ್. ಯಾಕಂದ್ರೆ ನನ್ಗೆ HbA1c ತುಂಬಾ ಜಾಸ್ತಿ ಇರ್ತಾ ಇತ್ತು. ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ, ಅವಾಗ ಸ್ವಲ್ಪ ಶುಗರ್ ಕಡಿಮೆ ಆಯ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಯಾವಾಗ ನಾನು ಮ್ಯಾರಥಾನ್ಗೆ ಸೇರ್ಕೊಂಡು ಅವ್ರ ಅನಿತಾ ಮೇಡಮ್ ಗೈಡೆನ್ಸ್ ಮೂಲಕ ನಾನು ಕರೆಕ್ಟ್ ಆಗಿ ಯೂಸ್ ಮಾಡಕ್ ಶುರು ಮಾಡಿದೆ, ಸೂಪರ್ ರಿಸಲ್ಟ್. ನಂದು ಯಾವಾಗ್ಲೂ 14 ಇರ್ತಾ ಇತ್ತು HbA1c, ಇವಾಗ 8 ಬಂದಿದೆ. 8 ಇಸ್ ನಾಟ್ ಎ ಗುಡ್, ಬಟ್ ನನ್ನ ಲೈಫ್ಗೆ ಅದು ತುಂಬಾ ಗುಡ್ ಆಗಿದೆ. ಇವಾಗ ತುಂಬಾ ಚೆನ್ನಾಗಿದ್ದೀನಿ. ಯಾವಾಗ್ಲೂ ತುಂಬಾ ಬೇರ್ತಾ ಇದ್ದೆ. ಇವತ್ತು ಕೂಡ ನನ್ಗೆ ಅದು ತುಂಬಾ ಹೆಮ್ಮೆ ಇದೆ. ನಾನು ಸ್ವೆಟ್ ಇಂದ ಹೊರಗೆ ಬಂದಿದ್ದೀನಿ, ಶುಗರ್ ಇಂದಾನು ಹೊರಗೆ ಬಂದಿದ್ದೀನಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದರಿಂದ ಪಟ್ಟಿರೋ ಅಂತ ಸಫರ್ ಹೇಳಕ್ಕಾಗಲ್ಲ. ಸೊ ಥ್ಯಾಂಕ್ಸ್ ಟು ದ 4 ಪ್ರಾಡಕ್ಟ್ಸ್ ಅಂಡ್ ನನ್ನ ಕೋಚ್ಗೆ, ಅನಿತಾ ಮೇಡಮ್ಗೆ, ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದ ನಳಿನಿ ಮೇಡಮ್ಗೆ, ಆಮೇಲೆ ವಿನೂತಂಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.